ಪಾರ್ಟಿಗಳೆಲ್ಲ ಸೇರಿದರು. ಅದೊಂದು 5 ಕಡೆಯೂ ಕಾರ್ಯಕ್ರಮ ಮಾಡೋದು ಅಂತ ಮಾಡಿದರು. ಇದು ಸಂಘಟನೆ ದೃಷ್ಟಿಯಿಂದ. ಮತ್ತು ಖಾಸಗಿಯಾಗಿ ನನ್ನ ಬರವಣಿಗೆ ಎಲ್ಲ ಇತ್ತು. ಒಂದು ಪದ್ಯ ಬರೆದೆ ನಾನು, ಒಂದು ಕಾಂತ ಅವರದ್ದು ವರ್ತಮಾನ ಅಂತ. ಅದು ತಪ್ಪು ತಿಳುವಳಿಕೆ ಬಂತು. ನಾನು ಕೂಡಲೇ ಮಣಿಪಾಲಕ್ಕೆ ಹೋಗಿ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಆಯಿತು. ನಾನು ಅಲ್ಲಿ ಹೋಗಿ ಬನ್ನಂಜಿ ಅವರು ಹೇಳಿ, ಯಾಕೆ ಮರೆ ಅಂಥದ್ದೆಲ್ಲ ಬರೀತಿ, ಈಗ ಒಂದು ಕ್ಷಮಾಪಣೆ ಪತ್ರ ಬರೆದುಕೊಂಡು ನಾಳೆ ಹಾಕ್ತೇನೆ ಅಂತೇಳಿ ಜನತಾವಾಣಿಯಲ್ಲಿ ಹಾಕಿ. ಅದು ಸಹ ಇವರಿಗೆ ಸಮಾಧಾನ. ಸೂಕ್ಷ್ಮವಾಗಿ ಹೇಳುವುದಿದ್ರೆ ನನ್ನ ಕಥೆಗಳಲ್ಲಿ ಬರುವ ಕುಪ್ಪಣ್ಣಯ್ಯ ಅಂದರೆ ಈ ಕಾರಂತರ. ಆದರೆ ಅದು ಕುಪ್ಪಣ್ಣಯ್ಯ ಭಾಳ ದೊಡ್ಡ ಇದು, ಅದು ತುಂಬ ಜನರಿಗೆ ಅವರನ್ನು ಅವರನ್ನೇ ಉದ್ದೇಶಿಸಲ್ಲ, ಆದರೆ ಆತ್ಮಸಾಕ್ಷಿ ಹೇಗೆ ಬೇಕು ನಮಗೆ ಅಂತ. ಕುಪ್ಪಣ್ಣಯ್ಯ ಒಂದು ಆತ್ಮಸಾಕ್ಷಿಯ ಪ್ರತೀಕ. ಕಾಂತಾವರದಲ್ಲಿ ಗಂಗಾರಾಮ ಅಲ್ಲಿ ಆಗಿತ್ತು, ಗಂಗಾರಾಮ್ ಕಟ್ಟಡ ಕುಸಿತ. ಅದು ಇಲ್ಲಿಯ ಸ್ಥಳೀಯರಿಗೆ ಮತ್ತು ಇಲ್ಲಿಯ ವ್ಯಕ್ತಿಗಳಿಗೆಲ್ಲ ಬಹಳ ಸಿಟ್ಟು ಬಂತು. ಅದರ ಸೆಕ್ರೆಟರಿಯೇ ಬಂದು ನನ್ನ ಡ್ಯೂಟಿಯಲ್ಲಿರುವಾಗಲೇ ನನಗೆ ಕಪಾಳಕ್ಕೆ ಬಾರಿಸಿದ್ದು. ನಾನು ಕುಸಿದು ಬಿದ್ದೆ. ಇಲ್ಲಿ ಒಬ್ಬಳು ಮುಸ್ಲಿಂ ಹೆಂಗಸಿದ್ಲು, ಅವಳು ಕೋರ್ಟಿಗೆ ಸಮೇತ ಮತ್ತೆ ಬಂದಿಲ್ಲ. ಆಯ್ತು, ಅವಳು ಬಂದು ಒಬ್ಬೆ ಹೊಡೆದಿಲ್ಲ, ಅಲ್ಲ ಇಲ್ಲಿ ಹೊಡಿತಾರೆ ಡಾಕ್ಟರ್. ಕಾಂತಾವರದಿಂದ ನನಗೆ ಸ್ವಲ್ಪ ನೋವು ಆದರೂ ಸಮೇತ ಆ ನೋವನ್ನೆಲ್ಲ ನಾನು ನುಂಗಿದ್ದೇನೆ. ಯಾಕಂದರೆ ಇಲ್ಲಿಯ ಜನರ ಸಾಮಾನ್ಯರ ಪ್ರೀತಿ ಮತ್ತು ಜನಸಾಮಾನ್ಯರು ನನ್ನನ್ನು ನಡೆಸಿಕೊಂಡ ರೀತಿ, ನನಗೆ ಯಾವ ಸಾಮಾನ್ಯ ಜನರಿಗೆ ನಾನು ಭಾಳ ಬೇಕಾದ ಡಾಕ್ಟ್ರು. ಮತ್ತು ಕೆಲವು ಬುದ್ಧಿಜೀವಿಗಳು ಅಂತ ಹೇಳುವುದಿಲ್ಲ ಅವರಿಗೆ, ಮತ್ತು ನನ್ನ ಪ್ರಗತಿಶೀಲ ಧೋರಣೆಗಳನ್ನು ಕೆಲವರಿಗೆ ಒಪ್ಪಲಿಕ್ಕಾಗೋದು. ಸೊ ನನಗೆ ಕಾಂತಾವರದಲ್ಲಿ ಮೊಗಸಾಲೆ ಅವರು ಬೆಳೆದ ಮತ್ತು ಎದುರಿಸಿದ ಆ ದಿನಗಳನ್ನು ನೀವು ಹೇಳಲೇಬೇಕು. ಬಹುಶಃ ಈಗ ಅದಕ್ಕೆ ಸಕಾಲ ಅಂತ ಅಂದ್ಕೊಳ್ತೀವಿ. ಈಗ ಕಾಂತಾವರದಲ್ಲಿ ಸಾಮಾನ್ಯ ಜನರಿಗೆ ಸಾಹಿತ್ಯ ಸಂಸ್ಕೃತಿಯ ಒಂದು ಮಿತಿಯ ಪ್ರೀತಿ ಇದೆ. ಮತ್ತು ಹೆಚ್ಚು ಓದಿದವರು ಆ ಕಾಲದಲ್ಲಿ ಇದ್ದಿಲ್ಲ. ಈಗ ನಮ್ಮ ಊರು ಕಡಿಮೆ ಇಲ್ಲೊಂದು 50 ಇಂಜಿನಿಯರ್ಸ್ ಇದ್ದಾರೆ. MBBS ಓದಿದವರೇ 2-3 ಜನ ಇದ್ದಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೆಳವರ್ಗದಿಂದ, ಕ್ಷೌರಿಕ ಸಮಾಜದಿಂದ ಬಂದವಳು ಒಬ್ಬಳು MDS ಮಾಡ್ತಾ ಇದ್ದಾಳೆ. ಇನ್ನೊಂದು ಬಹಳ ಅಂಗನವಾಡಿಯ ಕಾರ್ಯಕರ್ತೆಯ ಮಗ MS ಸರ್ಜನ್ ಮಾಡ್ತಾ ಇದ್ದಾರೆ. ಅಷ್ಟು ಈಗ ಇದು ಬೆಳೆದಿದೆ ಕಾಂತಾವರ. ಆದರೆ 60 ವರ್ಷದ ಹಿಂದೆ 60 ವರ್ಷದ ಹಿಂದೆ 7ನೇ ಕ್ಲಾಸ್ ಆದ ಕೂಡಲೇ ಬೊಂಬಾಯಿಗೆ ಹೋಗಿ ದುಡಿದು ತಂದು ಇವರಿಗೆ ಹಾಕೋದು. ಹಾಗಾಗಿ ಸಾಮಾನ್ಯ ಜನ ನನ್ನ ಯಾವ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಬರಲಿಲ್ಲ, ಏನು ಮಾಡಬೇಕು ಇದಿಲ್ಲ. ಇಲ್ಲಿ ನಾನು ಬಂದು ಮಾಡಿದ ಮೊದಲ ಕೆಲಸ ಅಂದರೆ, ಏನೂ ಇಲ್ಲದ ಈ ಊರು ಗುರುತಿಸುವಾಗಬೇಕು ಎಂದು ಯುವಕ ಮಂಡಲ ಸ್ಥಾಪನೆ ಮಾಡಿದೆ. ಆ ರೈತ ಯುವಕ ಮಂಡಲ ಅದು ಭಾಳ ಕ್ಲಿಕ್ ಆಯಿತು. ಅದನ್ನು ಸ್ವಲ್ಪ ಹೇಳಿ. ಅದು ರೈತ ಯುವಕ ಮಂಡಲ ಅಂದರೆ ನಿಮಗೆ ಯಾಕೆ ಅದು ಯಾಕೆ ಹಾಕಿದೆ, ನನ್ನ ಊರಲ್ಲಿ ಒಂದು ಯುವಕ ಮಂಡಲ ಇತ್ತು, ನಾನು ಹುಟ್ಟಿದ ಕೋಳಿಯೂರಲ್ಲಿ. ಅಲ್ಲಿ ಯುವಕ ಮಂಡಲ ಅಂದರೆ ಲೈಬ್ರರಿಗೆ ಸೀಮಿತವಾಗಿತ್ತು. ಇಲ್ಲಿ ಆಗ ನೆಹರುವದ್ದು ಎಂಥದ್ದೊಂದು ಯುವಕ ಮಂಡಲ ಸರ್ಕಾರದ ಯೋಜನೆ ಇತ್ತು. ಅವರನ್ನೆಲ್ಲ ಮಾತಾಡಿದೆವು. ಮತ್ತು ನಾನು ವಾಚಾಳಿ ಆದ್ದರಿಂದ ನಾನು ಏನು ಹೇಳಿದರೂ ಜನ ಬೇಡ ಹೇಳಲಿಲ್ಲ. ಹಾಗೆ ಒಂದು ಯುವಕ ಮಂಡಲ ಮಾಡಿದರು. ಬಳ್ಳಾಲ್ ಫ್ಯಾಮಿಲಿಯವರು ಸಮೇತ ಸಪೋರ್ಟು ಮಾಡಿದರು. ಇಲ್ಲಿಗೆ DC ಆನಂತರ MP ಗಳನ್ನು ಸಮೇತ ನಾನು ಯುವಕ ಮಂಡಲಕ್ಕೆ ಕಳಿಸಿದ್ದೆ. ಇಲ್ಲಿಗೆ ಬಂದ ಒಬ್ಬರು DC ಕರ್ನಾಟಕ ಸರ್ಕಾರ ಹೆಸರು ಮರ್ತೋಯ್ತು. ಈಗ ಅವರು ಚೀಫ್ ಸೆಕ್ರೆಟರಿ ಆಗಿಯೂ ರಿಟೈರ್ಡ್ ಆಗಿದ್ದಾರೆ. ಆನಂತರ ಈಗ ರಜನೀಶ್ ಗೋಯಲ್ ಸಮೇತ ಇಲ್ಲಿಗೆ ಬಂದಿದ್ದಾರೆ. ಅವರನ್ನೆಲ್ಲ ಆಗ ನಾನು ಇಲ್ಲಿ ಯುವಕ ಮಂಡಲದಲ್ಲಿ ಕರೆಸಿದ್ದೆ. ಒಳ್ಳೆ ಕೆಲಸ ಮಾಡಿದೆ. ಶ್ರಮದಾನಗಳು ಮತ್ತು ಟೈಲರಿಂಗು ಮತ್ತು ಇನ್ನು ಬೇರೆ ಬೇರೆ ಮಹಿಳೆಯರದ್ದು ಇದೆಲ್ಲ ಇತ್ತು, ಈಗಿನ ಕಾಲದ ರೀತಿಯಲ್ಲ. ಅದು ಈ ಭೂಮಸೂದೆ ಬಂತಲ್ಲ, ಆಗ ಅಲ್ಲಿ ಜನತಾ ಮತ್ತು ಕಾಂಗ್ರೆಸ್ ಅಂತ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಶುರುವಾಯಿತು. ಹೆಚ್ಚಿನವರು ಚಾಲಗಣಿ ಒಕ್ಕಲುಗಳು, ಅವರೆಲ್ಲ ಕಾಂಗ್ರೆಸ್ ಅಂತವರು. ನಾನು ಚಾಲಗಣಿ ಒಕ್ಕಲೆ, ಒರಿಜಿನಲ್ಲು ನಾನು ಸಹ ಚಾಲಗಣಿ ಒಕ್ಕಲಿಂದ ಬಂದರು. ನನಗೆ ಕಾಂಗ್ರೆಸ್ಸಿನ ಇದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಅವರಿಂದ ಹೆಚ್ಚು ಸಂಪರ್ಕ ಕಡಿಮೆ ಮಾಡಿದೆ. ಅವರಿಗೂ ಆಗಲ್ಲ, ಅವರು ಮಾತೆತ್ತಿದ್ರೆ ಕಾಂಗ್ರೆಸ್ಸು, ನಾವು ಮಾತೆತ್ತಿದ್ರೆ ನಿಜಲಿಂಗಪ್ಪ. ಆಗ ಜನತಾ ಅಂತ ಇದ್ದಿಲ್ಲ, ಇದಾಯ್ತಲ್ಲ. ಮತ್ತು ತುರ್ತು ಪರಿಸ್ಥಿತಿ ಬಂತಲ್ಲ, ಆಗ ಕಂಪ್ಲೀಟ್ ಯುವಕ ಮಂಡಲ ನಾನು ಈಚೆ ಬಂದ ನಂತರ ತನ್ನಿಂದಾನೆ ಕಡಿಮೆ ಆಯಿತು, ನಿಂತಿತ್ತು. ಈ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಲಿಕ್ಕೆ ಏನಾದರೂ ಒಂದು ಸಂಘಟನೆ ಬೇಕಲ್ಲ, ಅದಕ್ಕೆ ಯಾರನ್ನು ಸೇರಿಸು, ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು 5 ಗ್ರಾಮಗಳನ್ನು ಓಡಾಡಿ ಕಾಂತಾವರ, ಬೆಳುವಾಯಿ, ಬೋಳ, ಕೆದಿಂಜೆ, ನಂದಳಿಕೆ 5 ಗ್ರಾಮಗಳ ಮಾಸ್ಟರ್ಗಳನ್ನು ಭೇಟಿಯಾಗಿ
ಒಂದು ಸಂಸ್ಥೆಯನ್ನು ಸ್ಥಾಪಿಸುವಂಥ ಈ ಗ್ರಾಮದ ಸೆಂಟ್ರಲ್ ಪ್ಲೇಸ್ ಬೇಲಾಡಿ, ಅಲ್ಲಿ ಒಂದು ಮೀಟಿಂಗ್ ಇರದೆ. ಆಗ ಮಾಸ್ಟ್ರುಗಳಲ್ಲಿ ಹೇಗಿದ್ದರು ನೋಡಿ, ಎಲ್ಲ ಖಾಸಗಿ ಶಾಲೆಯ ಮಾಸ್ಟ್ರುಗಳು 29 ಮಾಸ್ಟ್ರುಗಳು ಬಂದು ಚರ್ಚೆ ಆಯಿತು. ಒಂದು ಯುವಕ ಮಂಡಲ ಅಲ್ಲ, ಏನೂ ಅಲ್ಲ, ಏನು ಮಾಡೋದು, ತುರ್ತು ಪರಿಸ್ಥಿತಿಯನ್ನು ವಿರೋಧಿಸುವುದು. ಯಾಕೆ ವಿರೋಧಿಸುವುದಕ್ಕಂದರೆ ಸುಬ್ರಾಯ ಚೊಕ್ಕಾಡಿಯವರ ಚೊಕ್ಕಾಡಿ ಸೈಡಿನಲ್ಲಿ ಭೂಗತ ಪತ್ರಿಕೆ ಬರ್ತಿತ್ತು, ಅದು ಇಲ್ಲಿಗೂ ಬರ್ತಿತ್ತು. ನಾನು ಸ್ವಲ್ಪ RSS ಸಂಘಟನೆ ಇದ್ದದ್ರಿಂದ RSS ಕಾರ್ಯಕರ್ತರು ವೇಷ ಬದಲಾಯಿಸಿ ನಮ್ಮ ಮನೆಯಲ್ಲಿ ಒಂದು ರಾತ್ರಿಗೆ ನಿಲ್ತಿದ್ದರು. ಅವರು ಇದನ್ನು ಮಾಡಿ ನೀವು ಅಂತ ಹೇಳಿದರು. ಆದರೆ ಈ 29 ಮಾಸ್ಟ್ರಲ್ಲಿ ಬಹುಮತ ಏನು ಬಂತು, ತುರ್ತು ಪರಿಸ್ಥಿತಿ ವಿರೋಧಿಸುವುದಂತ ಮಾಡೋದು ಬೇಡ, ನೀವು ಹೇಗೂ ಸಾಹಿತ್ಯದಲ್ಲಿ ಇದ್ದೀರಿ, ನೀವು ಕನ್ನಡ ಸಂಘವೋ ಕರ್ನಾಟಕ ಸಂಘವೋ ಏನಾದರೂ ಮಾಡಿ ಅಂತ ಹೇಳಿದರು. ಆವಾಗ ಅದರ ಮೊದಲೇ ನಾನು ಮಣಿಪಾಲಕ್ಕೆ ಹೋಗಿದ್ದೆ. ಅಲ್ಲಿ ಆಬಾ ಶೆಟ್ಟಿ ಪೊಳಲಿ ಅಂತ ಹೇಳೋರು ಸಾಹಿತ್ಯ ಸಂಘ ಮಾಡಿದರು. ಅಲ್ಲಿ ನನಗೆ ಒಂದು ಕಾವ್ಯ ವಾಚನಕ್ಕೆ ಅವಕಾಶ ಕೊಟ್ಟಿದ್ದೆ. ಅಲ್ಲಿ ಹೋಗಿ ನಾನು ಕಾವ್ಯ ವಾಚನ ಮಾಡಿ ಬಂದಿದ್ದೆ. ಆ ಬಾಲಕೃಷ್ಣ ಶೆಟ್ಟರು ಅಲ್ಲಿದ್ದದ್ದು ಕೇವಲ 10-15 ಜನ, ಯಾರು ಬ್ಯಾಂಕರ್ಸ್ ಮಾತ್ರ, ಬ್ಯಾಂಕಿನ ಟಾಪ್ ಆಫೀಸರ್. ಅವರಿಗೆ ಕಾವ್ಯ ಇಷ್ಟ ಆಯ್ತಾ ನಾನೇ ಎಂತ ಆಯಿತೋ ಗೊತ್ತಿಲ್ಲ. ಅದು ಏನಾಯ್ತು ಅಂದರೆ ನನಗೆ ಆಗ ಹೊಳಿತು, ಈ ಮಾಸ್ಟ್ರುಗಳು ಹೇಳೋದು ಸರಿ, ನಾವು ಕನ್ನಡ ಸಂಘ. ಆಗ 5 ಕನ್ನಡ ಸಂಘಗಳಿತ್ತು. ಒಂದು ಮಣಿಪಾಲ ಸಾಹಿತ್ಯ ಸಂಘ, ಇನ್ನೊಂದು ಈಗಲೂ ಉಂಟು ಅಜಪುರ ಕರ್ನಾಟಕ ಸಂಘ, ಪುತ್ತೂರು ಕರ್ನಾಟಕ ಸಂಘ ಭಾಳ ಫೇಮಸ್ ಇತ್ತು. ಇನ್ನೊಂದು ಮಂಗಳೂರಲ್ಲಿ ಇವರು ಇದಿನಬ್ಬ ಮತ್ತು PK ನಾರಾಯಣ ಅಂತ ಇದ್ದರು, ಅವರ ನೇತೃತ್ವದಲ್ಲಿ ಒಂದು ಕನ್ನಡ ಸಂಘ ಇತ್ತು. ಇದು 5ನೇದು ನಮ್ಮದು. ಈಗ ಕನ್ನಡ ಸಂಘ ಅಂತ ಮಾಡಿದೆವು. ಮಾಸ್ಟರ್ಗಳೆಲ್ಲ ಸೇರಿದರು. ಅದೊಂದು 5 ಕಡೆಯೂ ಕಾರ್ಯಕ್ರಮ ಮಾಡೋದು ಅಂತ ಮಾಡಿದೆವು. ಇದು ಸಂಘಟನೆ ದೃಷ್ಟಿಯಿಂದ. ಮತ್ತು ಖಾಸಗಿಯಾಗಿ ನನ್ನ ಬರವಣಿಗೆ ಇತ್ತು. ಒಂದು ಪದ್ಯ ಬರೆದೆ ನಾನು, ಒಂದು ಕಾಂತಾವರದ ವರ್ತಮಾನ ಅಂತ. ಅದು ತಪ್ಪು ತಿಳುವಳಿಕೆ ಬಂತು. ನಾನು ಕೂಡಲೇ ಮಣಿಪಾಲಕ್ಕೆ ಹೋಗಿ ನನ್ನ ಮೇಲೆ ಹಲ್ಲೆಗೆ ಪ್ರಯತ್ನ ಆಯಿತು. ನಾನು ಅಲ್ಲಿ ಹೋಗಿ ಬನ್ನಂಜಿ ಅವ್ರ ಹೇಳಿ, ಯಾಕೆ ಮರೆ ಅಂಥದ್ದೆಲ್ಲ ಬರೀತಿ, ಈಗ ಒಂದು ಕ್ಷಮಾಪಣೆ ಪತ್ರ ಬರೆದು ಕೊಡು, ನಾಳೆ ಹಾಕ್ತೇನೆ ಅಂತೇಳಿ ಜನತಾವಾಣಿಯಲ್ಲಿ ಹಾಕಿ. ಅದು ಸಹ ಇವರಿಗೆ ಸಮಾಧಾನ ಆಗಲಿ. ಇಲ್ಲಿ ಏನಾಯಿತು, ಇಲ್ಲಿ ಪೊರಕೆ ಹೇಳಿದ್ರು ಹೆಂಗಸರ ಹತ್ರ. ಆ ಪದ್ಯದಲ್ಲಿ ಅಪಾರ್ಥಗಳನ್ನು ಕಲ್ಪಿಸಿ ಏನೋ ಅದಕ್ಕೆ ಇದು ಸಾಂದರ್ಭಿಕವಾಗಿ ಸ್ವಲ್ಪ ಇರಿಟೇಷನ್ ಆಗುವಾಗ ಇದ್ದದ್ದು ಹೌದು. ನಾನು ಎಳೆ ಹುಡುಗ, ಯೌವನ, ಮತ್ತು ನಮಗೆ ಇದು ಹೀಗಾಗ್ಬೋದು ಅಂತ ದೂರದೃಷ್ಟಿ ಇದ್ದಿಲ್ಲ. ಕಡೆಗೆ ಅದು ಎಲ್ಲಿವರೆಗೆ ಹೋಯ್ತು ಅಂತ ಹೇಳಿದರೆ, ನಾವು ಬಿಡುವುದಿಲ್ಲ ನಿಮ್ಮನ್ನು ನೋಡುವ. ಆ ಕಡೆಗೆ ಒಂದು ರಾಜ್ಯ ಪಂಚಾಯತಿ ಅಲ್ಲಿ ಮಾಸ್ಟ್ರುಗಳು ಪ್ರವೇಶ ಆದರು. ಯಾರು ಅಂತ ಬೇಡ, ಅವರು ಪ್ರವೇಶ ಆಗಿ ಜನರನ್ನೆಲ್ಲ ನನ್ನ ವಿರುದ್ಧ. ಆದರೂ ಜನ ಔಷಧಿಗೆ ಬರ್ತಿದ್ರು ನೋಡಿ. ಆಗ ನಾನು ಏನು ಮಾಡಿದೆ, ಒಬ್ಬರು ಬಂಟರ ಹತ್ರ ಹೋಗಿ ಕೇಳಿದೆ, ವೈಸ್ ಪ್ರೆಸಿಡೆಂಟ್ರ ಹತ್ರ. ಪಂಚಾಯತ್ ಪ್ರೆಸಿಡೆಂಟ್ರುಗಳು ಅವರು ಇವರೆಲ್ಲ ನನಗೆ ಮೋರಲ್ ಸಪೋರ್ಟ್ ಇದೆ. ಅದು ಹಿಂಗೆ ಬೋಡ್ಚಿತ್ತು, ಯಾಕೆ ಬೇಕಿತ್ತು ಡಾಕ್ಟ್ರೆ ಇಂಥದ್ದೆಲ್ಲ ಬರೆಯೋದು. ಆದರೆ ಪಾಪ ನೀವು ಪರವರಿನವರು ಕೂತ್ಕೊಳ್ಳಿ, ನಾವಿದ್ದೇವೆ ಅಂತೇಳಿ ಅವರು ಉಪದ್ರಕ್ಕೆ ಬರಲಿಲ್ಲ ಯಾರು. ಅದರಲ್ಲಿ ಒಬ್ಬರು ಹೇಳಿದರು, ಕೈಯಾರ ಕಿಂಜನರೈಗಳಿಗೆ ಗುರ್ತುಂಟಲ್ಲ, ನಿಮ್ಮ ಪದ್ಯವನ್ನು ಅವರಿಗೆ ಕಳಿಸಿ, ಅವರದು ಸರಿ ಉಂಟಾ ಇಲ್ವ ಹೇಳಿ, ಅದನ್ನು ಒಪ್ಪಿಸುವ ನಾವು. ಹೌದು, ನಾನು ಈ ಪದ್ಯವನ್ನು ಕಾಪಿ ಇಟ್ಟು ಕಿಂಜನರೈಗಳಿಗೆ ಪೋಸ್ಟ್ ಮಾಡಿದೆ. ನೆಕ್ಸ್ಟಿಗೆ ಒಂದು ಕಾರ್ಡ್ ಬಂತದ್ದು, ಇದರಲ್ಲಿ ಯಾವ ತಪ್ಪು ಇಲ್ಲ, ಇದು ನವ್ಯ ಕವನ, ನಾನು ನವ್ಯವನ್ನು ಇಷ್ಟಪಡುವುದಿಲ್ಲ, ಆದರೆ ನಿಮ್ಮ ಕವನದಲ್ಲಿ ತಪ್ಪಿಲ್ಲ, ಊರವರು ಇದರಲ್ಲಿ ಯಾವ ರೀತಿಯ ಇದು ಮಾಡಬಾರ್ದು ಅಂತ ಹೇಳಿದರು. ಅಲ್ಲಿಗೆ ಅದು ನಿಂತಿತ್ತು. ಆನಂತರ ಮೊದಲನಾಗೆ ನಾವು ಒಳ್ಳೆಯದಲ್ಲಿದ್ದೆವು, ಏನೂ ತೊಂದರೆ ಇಲ್ಲ. ಆನಂತರ ನಮ್ಮ ಕನ್ನಡ ಸಂಘ ಅದರ ಪಾಡಿಗೆ ಬೆಳೆಯಿತು. ಶಾಲೆಯ ಒಂದು ಇಷ್ಟಾಗುವಾಗ ನಮಗೆ ಇಲ್ಲಿ ಹೈಸ್ಕೂಲ್ ಇಲ್ಲ, ಹೈಸ್ಕೂಲ್ ಮಾಡಬೇಕು ಅಂತ ಆಯಿತು. ಅದನ್ನು ಮಾರಣ್ಣ ಮಾಡಲು ಪ್ರಯತ್ನ ಮಾಡಿದರು, ಅದು ಅವರಿಂದ ಆಗಲಿಲ್ಲ. ಸ್ವಾಮಿಗಳನ್ನೆಲ್ಲ ಕರೆಸಿ ದೇವಸ್ಥಾನದ ವಠಾರದಲ್ಲಿ ಮೀಟಿಂಗ್ ಆಗಿತ್ತು, ಏನೇನೋ ಆಗಲಿಲ್ಲ. ಕಡೆಗೆ ಅದು ಯಾವುದೋ ಅದೃಷ್ಟದಿಂದ ಈ ಊರಿಗೊಂದು ಹೈಸ್ಕೂಲ್ ಆಗುವ ಒಂದು ಅದೃಷ್ಟ ಒದಗಿ ಬಂದು, ಹಾಗೆ ಇಲ್ಲಿ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ನಲ್ಲಿ ಗೌರವ ಕಾರ್ಯದರ್ಶಿಯಾಗಿ ನನ್ನನ್ನೇ ಮಾಡಿದರು. ಆನಂತರ ವಿಠಲ್ ಬೇಲಾಡಿಯವರನ್ನು ಕಾರ್ಯದರ್ಶಿ, ನಮ್ಮ ಸಂಘದಲ್ಲಿ ಅವರು ಕೋಶಾಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಆಗಿದ್ದವರು. ಅವರು ಒಳ್ಳೆ ಮಾಸ್ಟರು, ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿತ್ತು ಅವರಿಗಾಗ. ಮತ್ತು ಹೀಗೆ ಮಾಡಿ ಹೈಸ್ಕೂಲನ್ನು ಒಂದು ವಿಶ್ವಕರ್ಮರ ಸಭಾಭವನದಲ್ಲಿ ತಾತ್ಕಾಲಿಕವಾಗಿ ಪ್ರಾರಂಭ ಮಾಡೋದು ಅಂತ ಆಯಿತು. ಆನಂತರ ಕಟ್ಟುವಾಗ ಏನಾಯ್ತು, ದುಡ್ಡಿಲ್ಲ. ಬೊಂಬೈಗೆಲ್ಲ ಹೋಗಿ ಕಲೆಕ್ಟ್ ಮಾಡಿದರು. ಆವಾಗ ಕಲೆಕ್ಟ್ ಮಾಡುವಾಗ ಅದರಲ್ಲೆಲ್ಲ ಲೆಕ್ಕಪತ್ರಗಳು ಸರಿ ಇಲ್ಲ ಅಂತಾಯಿತು. ಅಲ್ಲಿ ವಿಠಲ ಶೆಟ್ಟರು, ನಾನು ಮತ್ತು ಆ ಕಾರಂತರು ಇಂಥದ್ರಲ್ಲೆಲ್ಲ ಭಾಳ ಪ್ರಾಮಾಣಿಕ. ಸೂಕ್ಷ್ಮವಾಗಿ ಹೇಳುವುದಿದ್ರೆ ನನ್ನ ಕಥೆಗಳಲ್ಲಿ ಬರುವ ಕುಪ್ಪಣ್ಣಯ್ಯ ಅಂದರೆ ಈ ಕಾರಂತರು. ಅಂದರೆ ಅದು ಕುಪ್ಪಣ್ಣಯ್ಯ ಭಾಳ ದೊಡ್ಡ ಇದು, ಅದು ತುಂಬ ಜನರಿಗೆ ಇಷ್ಟ ಆಗಿದೆ. ಅವರನ್ನೇ ಉದ್ದೇಶಿಸಲ್ಲ, ಆದರೆ ಆತ್ಮಸಾಕ್ಷಿ ಹೇಗೆ ಬೇಕು ನಮಗೆ ಅಂತ. ಕುಪ್ಪಣ್ಣಯ್ಯ ಒಂದು ಆತ್ಮಸಾಕ್ಷಿಯ ಪ್ರತೀಕ. ಹಾಗೆ ಅವರೆಲ್ಲ ಮಾಡಿ, ನಾವೆಲ್ಲ ಬೇಡ ಡಾಕ್ಟ್ರೆ, ಹೋಗೋ, ನಾವು ಇವರು ಎಂತ ಬೇಕಾದ್ರೂ ಮಾಡಲಿ ಅಂತ ಹೇಳಿ. ಹಾಗೆ ನಾವು ಹೊರಗೆ ಬಂದೆವು. ನಾನು, ಕಾರಂತರು, ವಿಠಲ ಬೇಲಾಡಿ ಅವರೆಲ್ಲ ಬಂದೆವು. ಇವರು ಬಿಡಲಿಲ್ಲ, ಏನೇನೋ ಮಾಡಿ ಅದಕ್ಕೆ ಗೋಡೆ ಕಟ್ಟಿದ್ರು, ಹಂಚಿ ಹಾಕ್ಸಿದ್ರು. ಒಂದು ದಿವಸ ಅದು ಬಿತ್ತಾಗೋ ಯಾರೋ ಒಬ್ಬ ಅಧಿಕ ಪ್ರಸಂಗಿ ಫೋಟೋ ತೆಗೆದು ಅದನ್ನು
ಮುಂಗಾರು ಪತ್ರಿಕೆ ಇತ್ತು, ಆಗ ಅದು ಕ್ರಾಂತಿಕಾರಿ ಪತ್ರಿಕೆ. ಹೌದು, ಒಡ್ಡರ್ಸ್ ಅವರು. ಅವ ಅದಕ್ಕೊಂದು ಬರ್ದ ಕಾಂತಾವರದಲ್ಲಿ ಗಂಗಾರಾಮ ಅಂತ. ಗಂಗಾರಾಮ ಅಲ್ಲಿ ಆಯಿತು, ಗಂಗಾರಾಮ್ ಕಟ್ಟಡ ಕುಸಿದು ಬಿದ್ದಿತ್ತಲ್ಲ. ಕಟ್ಟಡ ಕುಸಿದ. ಅದು ಇಲ್ಲಿಯ ಸ್ಥಳೀಯರಿಗೆ ಮತ್ತು ಇಲ್ಲಿಯ ವ್ಯಕ್ತಿಗಳಿಗೆಲ್ಲ ಬಹಳ ಸಿಟ್ಟು ಬಂತು. ಅದರ ಸೆಕ್ರೆಟರಿಯೇ ಬಂದು ನನ್ನ ಡ್ಯೂಟಿಯಲ್ಲಿರುವಾಗಲೇ ನನಗೆ ಕಪಾಳಕ್ಕೆ ಬಾರಿಸಿದೆ. ನಾನು ಕುಸಿದು ಬಿದ್ದೆ. ಅಲ್ಲಿ ಒಬ್ಬಳು ಮುಸ್ಲಿಂ ಹೆಂಗಸಿದ್ಲು, ಅವಳು ಕೋರ್ಟಿಗೆ ಸಮೇತ ಮತ್ತೆ ಬಂದಿಲ್ಲ ಅವಳು. ಆಯ್ತು, ಅವಳು ಬಂದು ಒಬ್ಬೆ ಹೊಡೆದಳು. ಅವಳು ಅಲ್ಲ ಇಲ್ಲಿ ಹೊಡಿತಾರೆ ಡಾಕ್ಟ್ರ್ ಅಂತ. ಜನ ಬರಲಿಲ್ಲ, ಒಬ್ಬರಿಗೆ ಯಾರು ಬರ್ತಾರೆ, ಆಗ ಜನ ತಿರುಗೋದು ಕಡಿಮೆ ಅಲ್ಲ. ಮತ್ತು ಅದು ಏನೇನೋ ಆಗಿ ನಿಮ್ಮ ಬಂಗಾರಪ್ಪನವರ ಕಿವಿಗೆ ಬಿದ್ದು ಬಂಗಾರಪ್ಪನವರು ವಿಧಾನಸೌಧದಲ್ಲಿ ಮೇಲಿಂದ ಮೇಲೆ ಕ್ವಶನ್ ಮಾಡಿ ಜನತಾ ಪಕ್ಷದ ನಾಯಕರಾಗಿದ್ದ ನಮ್ಮ ರಾಮಕೃಷ್ಣ ಹೆಗಡೆಯವರಿಗೆ ಮುಜುಗರ ಎಲ್ಲ ಆಯಿತು. ರಾಜಯ್ಯನವರು ಸೀರಿಯಸ್ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ರು. ಏನೆಲ್ಲ ಆಗಿ ಮತ್ತೆ ರಾಜಿಯಲ್ಲಿ ಮುಗಿತದ್ದು. ಈಗ ನಮಗೆ ಯಾರ ಹತ್ರ ದ್ವೇಷ ಇಲ್ಲ, ಈಗ ನನ್ನ ಹತ್ರ ಏನೂ ತೊಂದರೆ ಇಲ್ಲ. ನಮಗೆ ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೋ ಅವರೆಲ್ಲ ನಮ್ಮ ಒಟ್ಟಿಗೆ ಇದ್ದಾರೆ. ಬಹಳ ಆತ್ಮೀಯರಂತಲ್ಲ, ಅಂತರ ಕಡಿಮೆಯಾಗಿದೆ, ದ್ವೇಷ ಇಲ್ಲ. ಹಾಗಾಗಿ ಕಾಂತಾವರದಿಂದ ನನಗೆ ಸ್ವಲ್ಪ ನೋವು ಆದರೂ ಸಮೇತ ಆ ನೋವನ್ನೆಲ್ಲ ನಾನು ನುಂಗಿದ್ದೇನೆ. ಯಾಕಂದರೆ ಇಲ್ಲಿಯ ಜನರ ಸಾಮಾನ್ಯರ ಪ್ರೀತಿ ಮತ್ತು ಜನಸಾಮಾನ್ಯರು ನನ್ನನ್ನು ನಡೆಸಿಕೊಂಡ ರೀತಿ, ನನಗೆ ಯಾವ ಸಾಮಾನ್ಯ ಜನರಿಗೆ ನಾನು ಬಹಳ ಬೇಕಾದ ಡಾಕ್ಟ್ರು. ಮತ್ತು ಕೆಲವು ಬುದ್ಧಿಜೀವಿಗಳು ಅಂತ ಹೇಳುವುದಿಲ್ಲ ಅವರಿಗೆ, ಮತ್ತು ನನ್ನ ಪ್ರಗತಿಶೀಲ ಧೋರಣೆಗಳನ್ನು ಕೆಲವರಿಗೆ ಒಪ್ಪಲಿಕ್ಕಾಗೋದಿಲ್ಲ, ದಕ್ಕಿಸ್ಕೊಳ್ಳಿಕ್ಕಾಗೋದಿಲ್ಲ, ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ನಾಸ್ತಿಕ ಅಂತ ಹೇಳ್ತಾರೆ, ಜೀವ ವಿರೋಧಿ ಅಂತ. ನೀವು ನಿಜವಾಗಿ ನಾಸ್ತಿಕರ ಅಲ್ಲ. ನನಗೆ ದೇವರು ಏನಂತ ಗೊತ್ತಿಲ್ಲದ್ದನ್ನು ನಾನು ಯಾವುದೂ ನಂಬುವುದಿಲ್ಲ. ಈಗ ರೋಗಿಗಳದ್ದಕ್ಕೆ ಬಂದರೆ ನನಗೆ ಅರ್ಥ ಆಗದ ಪೇಷಂಟ್ಗಳನ್ನು ನಾನು ಮುಟ್ಟುವುದೇ ಇಲ್ಲ. ಇದು ನನಗೆ ಅರ್ಥ ಆಗೋದಿಲ್ಲ. ನೀವು ಇಂಥ ಡಾಕ್ಟ್ರ್ ಹತ್ರ ಹೋಗಿ, ಅಲ್ಲಿ ಹೋದರೂ ಸಮೇತ ಆ ಡಾಕ್ಟ್ರಿಗೂ ಅರ್ಥ ಆಗದಿದ್ದರೂ ಟ್ರೀಟ್ಮೆಂಟ್ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲ, ಈಗ ಅಂಥವ್ರ ಸಂಖ್ಯೆನೇ ಜಾಸ್ತಿ. ನಾನು ಅರ್ಥ ಆಗದಿದ್ದದನ್ನು ಸಾಹಿತ್ಯ ಅಷ್ಟೇ. ಈಗ ನೀವು ಸಾಹಿತ್ಯದಲ್ಲಿ ಏಕೆ ರಾಮಾನುಜನ ಬಗ್ಗೆ ಮಾತಾಡಿ ಅಂದರೆ ನನ್ನಿಂದ ಸಾಧ್ಯವೇ ಇಲ್ಲ, ಆಯ್ತಲ್ಲ. ಹಾಗಾಗಿ ದೇವರ ಬಗ್ಗೆ ನನಗೆ ಯಾವ ಕಲ್ಪನೆ ಇಲ್ಲ. ಅಂಥದ್ದು ಅಂದರೆ ದೇವರು ನಮ್ಮ ಏನು ಮೂರ್ತಿರಾಯರು ಬರೆದು ಪ್ರೀತಿ, ಕರುಣೆ, ಅನುಕಂಪ, ಪೋಷಣೆ ಇತ್ಯಾದಿಗಳು ಇದ್ದರೆ, ದೇವರು ಇದ್ದರೆ ನಮಗೆ ಅದು ಬೇಕು ಅಂತ. ದೇವರು ಮತ್ತೆ ಮತ್ತೆ ಅಂತ ನನ್ನದೊಂದು ಕವನ ಸಂಕಲನವೇ ಬಂದಿದೆ. ನಾನು ಹೇಳೋದು, ದೇವರು ಈಗ ನಮ್ಮ ಅಸ್ಪೃಶ್ಯ, ನಾವು ಅಸ್ಪೃಶ್ಯರಲ್ಲ. ಅದೊಂದು ಪದ್ಯ ಅನಂತಮೂರ್ತಿ ಪ್ರಜಾವಾಣಿಯಲ್ಲಿ ಬಂದಾಗ ನನಗೆ ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡಿದರು. ನಾನು ದೇವಸ್ಥಾನದ ಒಳಗೆ ಹೋಗಿ ನಿಂತರೆ ಅಲ್ಲಿ ನಾನು ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಹೊರಗೆ ನಿಂತಿದ್ದೆ. ನನಗೆ ಖಂಡಿತ ದೇವರನ್ನು ಈ ಊರಿನವರು ಯಾರೂ ಅವರ ಸಂಪರ್ಕದಲ್ಲಿ ಮುಟ್ಲಿಕ್ಕಿಲ್ಲಲ್ಲ. ಹಾಗಾಗಿ ಅಸ್ಪೃಶ್ಯ ಅವನೇ, ನಾವಲ್ಲ ಅಂತ. ಅಂದರೆ ದೇವರ ಕಲ್ಪನೆ ಅವರವರ ನಂಬಿಕೆ, ಅವರವರ ಸಿದ್ಧಾಂತದಿಂದ ಬರ್ತದೆ. ಹಾಗಂತ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ ಪರಮಾಸ್ತಿಕರು. ಅವರಿಂದ ನನಗೆ ಯಾವ ತೊಂದರೆಯೂ ಇಲ್ಲ. ನನ್ನ 80 ನಾನು ಬೇಡ ಹೇಳಿದರು, 80ರ ಕಾರ್ಯಕ್ರಮ ಅದು ಎಂಥದ್ದು ಶಾಂತಿ ಗೀಂತಿ ಅಂತೇಳಿ ಮಾಡಿದ್ದಾರೆ. ಅವ್ರು ಹೇಳಿದೆ ಕಾಯ್ತು ಮಾರ ಹೇಳೋದು. ಯಾಕಂದರೆ ಅಭಿಪ್ರಾಯದಿಂದ ನಾವು ಜಗಳ ಮಾಡೋದು ಯಾಕೆ? ಹೌದು. ಹಾಗೆ ಮತ್ತು ದೇವಸ್ಥಾನಕ್ಕೆ ಹೋದರೆ ನಾನು ತೀರ್ಥ ಪ್ರಸಾದ ಅದು ಮಾಡ್ತೇನೆ, ನಮಸ್ಕಾರ ಎಲ್ಲವೂ ಮಾಡ್ತೇನೆ. ಕಾರಂತರು ಒಮ್ಮೆ ಬಂದಿದ್ದರು. ಕಾರಂತರ ಹತ್ರ ತೀರ್ಥ ತಗೊಂಡ್ರು, ದೇವಸ್ಥಾನಕ್ಕೆ ಹೋದರು. ಅವ್ರ ಹತ್ರ ಕೇಳಿದ್ದೀನಿ, ಈಗ ದೇವರ ತೀರ್ಥ ಎಲ್ಲ ತಗೊಂಡ್ರು, ನೀವು ಕಾಫಿ ಕೊಟ್ಟರೆ ಕುಡಿದಿದ್ದು? ನಾನು ಹಾಗೆ ತೀರ್ಥ ಕುಡಿದೆ ಅಂತ. ಕಾರಂತರಷ್ಟು ದೊಡ್ಡ ವ್ಯಕ್ತಿತ್ವದವನಲ್ಲ, ಕಾರಷ್ಟು ದೊಡ್ಡ ಚಿಂತಕನೂ ಅಲ್ಲ. ಆದರೆ ಈ ವಿಚಾರದಲ್ಲಿ ಕಾರಂತರು ನನಗೆ ಸ್ವಲ್ಪ ಹತ್ತಿರ. ಯಾಕೆಂದರೆ ದೇವರನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ದೇವರು ಇರುವುದೇ ಆದರೆ ಈ ಯುದ್ಧ ಬೇಕಾ? ಈಗ ಯಾರಿಗಾದರೂ ಟ್ರಂಪಿಗೆ ಬಿಡಿ, ಇರಾನ್ ಯಾರಿಗಾದರೂ ನಿನ್ನೆ ಯಾರು ಪೋಪರು ಏನೋ ಒಂದು ಕೊಟ್ಟಿದ್ದಾರೆ, ಯುದ್ಧ ಮಾಡುವ ಪ್ರಾರ್ಥನೆ ಮಾಡಿದರೆ ಯುದ್ಧ ಮಾಡುವವರ ಪ್ರಾರ್ಥನೆ ದೇವರಿಗೆ ಮುಟ್ಟುವುದು. ಸರಿಯಾದ ಮಾತು. ಯಾಕಂದರೆ ದೇವರು ಯುದ್ಧವನ್ನು ಪ್ರೀತಿಸುವುದಿಲ್ಲ, ಆಯಿತು. ದೇವರು ಮನುಷ್ಯನಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಆಗುವ ಕೆಟ್ಟದವರಿಗೆ ದೇವರನ್ನು ಹೊಣೆ ಮಾಡಲಿಕ್ಕೂ ಆಗುವುದಿಲ್ಲ. ನಾವೇ ಹೊಣೆ. ಹೆಸರವ್ರದ್ದು ದೇವರದ್ದು. ದೇವರು ಎಡ್ಡೆ ಮಾಡಲಿಲ್ಲ. ದೇವರಿಂದ ಒಳ್ಳೆಯದು ಮಾಡಲಿಕ್ಕಾಗೋದಿಲ್ಲ, ದೇವರಿಂದ ಕೆಟ್ಟದ್ದು ಮಾಡಲಿಕ್ಕೆ. ನಮ್ಮ ಹಾಗೆ ನಾನು ಈಗ ಒಳ್ಳೇದು ಮಾಡ್ತೇನೆ ಹೇಳಿ ಸ್ವಯಂ ಇದು ಕೊಚ್ಚಿಕೊಳ್ಬೋದು. ನಾನು ಏನು ಒಳ್ಳೇದು ಮಾಡಲಿಕ್ಕೆ ಸಾಧ್ಯ? ಒಬ್ಬ ಮನುಷ್ಯ ಪ್ರೀತಿಸ್ಬೋದು. ನಾವು ಮಾಡುವುದು ಅಂದರೆ ನಿಮ್ಮನ್ನು ಪ್ರೀತಿಯ ಮೂಲಕ ಏನಾದರೂ ನಿಮಗೆ ಕೊಡ್ಬೋದು ಅಷ್ಟೇ ಹೊರತು ದುಡ್ಡಿನಲ್ಲಿ ಕೊಟ್ಟರೆ ಎಷ್ಟು ದಿನ, ಇದರಲ್ಲಿ ಕೊಟ್ಟರೆ ಪ್ರೀತಿಗೆ ಅದು ಅನ್ಲಿಮಿಟೆಡ್, ಸಮುದ್ರದಾಗೆ ಎಷ್ಟು ತೆಗೆದರೂ ಇರ್ತದೆ. ಆ ರೀತಿಯ ನನ್ನ ಭಾವನೆ. ಅಂತೂ ಒಂದು ಮಾತ್ರ ನನಗೆ ಸ್ಪಷ್ಟ ಇದೆ, ಕಾಂತಾವರ ನನಗೆ ಕೊಟ್ಟಷ್ಟು ಕಾಂತೆಯನ್ನಷ್ಟೇ ಅಲ್ಲ ಮತ್ತು ನಾನು ಸಣ್ಣ ಜಾಗೆ ಮಾಡಿದ್ದೇನೆ. ಮತ್ತು ಇಲ್ಲಿ ಕಲ್ಪನೆಗಳನ್ನು ಮಾಡಿ ಅಲ್ಲಮ
ಹಳ್ಳಿ ಅಂತ ಅಲ್ಲಮನ ಹೆಸರಲ್ಲಿ ಪ್ರೀತಿಯಲ್ಲಿ ಅದನ್ನು ಒಂದು ಅಲ್ಲಮನ ಇದನ್ನು ಕಟ್ಟಿ ಒಂದು 5 ಎಕರೆ ಜಾಗವನ್ನು ಸಾಲ ಮಾಡಿ ತಗೊಂಡು ಸೈಟ್ಗಳನ್ನು ಮಾಡಿ ಅದರಲ್ಲೊಂದು 18-20 ಸೈಟ್ಗಳು ಈಗ ಹೋಗಿದೆ. ಯಾಕಂದರೆ ಅಲ್ಲ ಒಂದು ಚಿಂತಕರು ಅಂದರೆ ಎಡಪಂಥೀಯರು ಅಂತಲ್ಲ, ಒಟ್ಟು ಮನುಷ್ಯರ ಬಗ್ಗೆ ನಿಜವಾದ ಒಂದು ಚಿಂತನೆ ಇರುವವರು ನಮ್ಮ ಹಳ್ಳಿಗೆ ಬರಬೇಕು ಮತ್ತು ಈ ಸಂಸ್ಥೆಗಳನ್ನು ಉಳಿಸಬೇಕು ಅಂತ. ನನಗೆ ದೊಡ್ಡ ಚಿಂತೆ ಇರುವುದು ಈ ಸಂಸ್ಥೆಗಳನ್ನು ಯಾರು ಉಳಿಸ್ತಾರೆ. ಕನ್ನಡ ಸಂಘ ಉಂಟು, ಅಲ್ಲಮ ಪೀಠ ಉಂಟು, ಇದರೀಗ ನನ್ನ ನಂತರಕ್ಕೆ ಯಾರಿದ್ದಾರೆ? ನಮ್ಮ ಸೆಕ್ರೆಟರಿ ಅವರು ಹೊರಗಿಂದ ಬರುವವರು, ನಮ್ಮ ಕೋಶಾಧ್ಯಕ್ಷರು ಭಾಳ ಮುಗ್ಧರು, ಇವರಿಗೆಲ್ಲ ಕನ್ನಡ ಸಂಘ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಆಯಿತೆ. ಅಥವಾ ಇನ್ನು ಇಲ್ಲಿಯ ಸ್ಥಳೀಯರಿಗೆ ಸಾಹಿತ್ಯದ ಆಸಕ್ತಿ ಇಲ್ಲ, ಇದ್ದವರು ಹೊರಗಿದ್ದಾರೆ. ಎಲ್ಲರೂ ಬರಡು ಅಂತ ನಾನು ಹೇಳೋದಿಲ್ಲ, ಇದ್ದವರು ಇದ್ದಾರೆ, ಎಲ್ಲ ಉದ್ಯೋಗದಲ್ಲಿ ಬೇರೆ ಬೇರೆ ಮೈಸೂರು, ಬೆಂಗಳೂರು, ಬೊಂಬೈ ಎಲ್ಲ ಇದ್ದಾರೆ. ಅವರು ಬಂದು ಇಲ್ಲಿ ಕೂತ್ಕೊಳ್ತಾರೆ. ಎಲ್ಲ ಅವಿಭಕ್ತ ಕುಟುಂಬವಾಗಿದ್ದದ್ದು ವಿಭಕ್ತ ಆಗಿ ಪ್ರತಿ ಮನೆಗಳು ಇಲ್ಲಿಂದ ಹೋಗಿದ್ದಾವೆ, ವಲಸೆ ಹೋಗಿದ್ದಾವೆ. ಈಗ ಮೈಕ್ರೋ ಕುಟುಂಬಗಳು. ಹೌದು, ಮೈಕ್ರೋ ಕುಟುಂಬ. ಮತ್ತೊಂದು, ಈ ನಮ್ಮ ಸಂಸ್ಕೃತಿ ಎಷ್ಟು ಇದು ಒಳ್ಳೆಯ ಉಪಕಾರ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಭೂತಾರಾಧನೆಯಿಂದಾಗಿ ವರ್ಷಕ್ಕೊಮ್ಮೆ ಆದರೂ ಅವರು ಇಲ್ಲಿಗೆ ಬರ್ತಾರೆ. ಬಂದು ನಮ್ಮ ಭೂಮಿಯನ್ನು ಇರಲಿ ಅಂತ ದೇವರಿಗೊಂದು ಭೂತಕ್ಕೊಂದು ಕೈ ಮುಗಿದು ಆರತಿ ಎಂಥದಾದ್ರು ಮಾಡಿ ಹೋಗ್ತಾರೆ. ಅದಕ್ಕೆ ಸಮೇತ ಈಗ ಬಾಗಿಲು ತೆಗೆದು ಕಸ ಗುಡಿಸುವವರು ಸಮೇತ ಇಲ್ಲ. ಭೂಮಿಗೀತ ಅಂತ ಹೇಳಿ ನಾನು ಬರೆದ ಕಾದಂಬರಿಯಲ್ಲಿ ಹೇಳುವುದು ಅದನ್ನೇ. ಯಾಕಂತ ಹೇಳಿದ್ರೆ ಎಂತೆಂಥ ವೈಭವದ ಮನೆತನ ಫ್ಯೂಡಲ್ಲಿ ಇರ್ಬೋದು. ಈಗ ದೊಡ್ಡ ದೊಡ್ಡ ಮನೆತನಗಳು ಫ್ಯೂಡಲ್ ಇರ್ಬೋದು, ಆದರೆ ಅವರ ಗತ್ತು ಗಮ್ಮತ್ತೆಲ್ಲ ನೋಡುವಾಗ ಅದು ಎಂಥ ವೈಭವ ಇತ್ತು. ಯಾವ ರೀತಿ ಅದು ತುಂಬ ಒಳ್ಳೆಯವರು ಇದ್ದರು ಅದರಲ್ಲಿ. ಎಲ್ಲ ಫ್ಯೂಡಲ್ ಅಂತ ಹೇಳಿದರೆ ಶೋಷಕರು ಅಂತಲ್ಲ, ಬಹಳ ಪ್ರೀತಿಯವರು ಇರ್ತಿದ್ರು. ನೋಡಿ, ನಾನು ನಮ್ಮ ಇಲ್ಲಿ ಒಬ್ಬರು ಮಂಜಪ್ಪ ಅಡ್ಡೆಂತಾಯರು ಅಂತ ಇತ್ತು, ವೈಸ್ ಪ್ರೆಸಿಡೆಂಟ್ ನನ್ನ ಈ ಇದರ ಪ್ರಕರಣ. ಅವರ ಮನೆಗೆ ಹೋದರೆ ಅವರಿಗೆ ಏನಾದ್ರು ಟ್ರೀಟ್ಮೆಂಟಿಗೆ ಹೋದ ಕೂಡ ಕೆಲಸದವನು ಕರೆದು ಒಂದು 25 ತಾರ ಹಾಕೊಂಡದ್ದು ಡಾಕ್ಟ್ರ್ ಇದ್ದಾಗ ಪಾಡಿ ಯಾರಿಗೆ ತಾರ ಆಯಿತು ಅಂತ ಹೇಳಿದರು. ಆನಂತರ ಹೆಂಡತಿಯನ್ನು ಕರೆದ್ರು, ಆಗಲ್ಲ, ₹2 ಆಗಿನ ವಿಸಿಟ್ ಇಂದ ಪರ್ಸೆಡ್ ₹5 ಕೊಡೋದು ಎತ್ತು ಕೊರಲಾರೆ ಹೇಳಿದರು. ನನ್ನ ಮಗನಿಗೆ ನಾವೀಗ ಸಂಸ್ಕಾರವನ್ನು ಬಿಡಲಿಕ್ಕಾಗೋದಿಲ್ಲ, ಉಪನಯನ ಮಾಡುವಾಗ ಒಬ್ಬರು ಶೆಟ್ರಿಗೆ ನಿರೋಬಿಯನ್ ಇಂಜೆಕ್ಷನ್ ವಾರಕ್ಕೊಮ್ಮೆ ಕೊಡಬೇಕು. ನಾನು ಯಾರೋ ಬರೆದು ಕೊಟ್ಟರು, ನೀವು ಕೊಡ್ತೀರ ಹೇಳಿದ್ರು. ಅಲ್ಲಿಗೆ ಬೇರೆ ಡಾಕ್ಟ್ರುಗಳು ಹೋಗೋದಿಲ್ಲ. ಅಲ್ಲಿಗೆ ಹೋದೆ, ನಾನು ಅಲ್ಲಿಗೆ ಹೋಗಿ ಕೊಡ್ತಾಯಿದ್ದೆ. ನಾಡ್ದು ಆದಿತ್ಯವಾರ ಬರಲಿಕ್ಕೆ ಆಗೋದಿಲ್ಲ ಶೆಟ್ರು ಹೇಳಿದೆ. ಅವರು ಸಹ ಒಳ್ಳೆ ಗತ್ತಿನವರು. ಏನು ಮಗನಿಗೆ ಒಂದು ಉಪನಯನ ಎಲ್ಲಿ? ಕಟೀಲಲ್ಲಿ. ಅದೇನು ಅಲ್ಲಿ ಮಾಡೋದು? ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದುಡ್ಡಿಲ್ಲ, ಮತ್ತು ಇದನ್ನೆಲ್ಲ ಸುಧಾರಿಸಿದಾಗ ಅಲ್ಲಿ ಮಾಡಿದ್ದೇನೆ. ಅದು ಒಂದು ಮುಡಿ ಅಕ್ಕಿ ತೆಂಗಿನಕಾಯಿ ಎಲ್ಲ ಕಳಿಸಿದರು. ಆನಂತರ ನಾನು ಮತ್ತಿನ ವಾರದಲ್ಲಿ ಅವರಿದ್ದಲ್ಲಿ ಹೋದೆ. ಹೋಗಿ ಏನು ಸರ್ ಇದು ಇಷ್ಟೆಲ್ಲ ಮಾಡಿದ್ದು ಅಂತ. ಅಯ್ಯೋ, ನೀವು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡಿ, ನಾನು ನಿಮ್ಮ ಹಿತಚಿಂತಕ, ಹಾಗಾಗಿ ನನಗೆ ನೀವು ಬಂದು ಇಂಜೆಕ್ಷನ್ ಕೊಡ್ತಾ ಇದ್ದೀರಿ, ನಾನು ನಿಮಗೆ ಸಹಕರಿಸಿದರೆ ಯಾರು ಸಹಕರಿಸೋದು ಅಂತ ಹೇಳಿದರು. ನಾನು ಆ ದೊಡ್ಡ ಗುಣವನ್ನು ನೋಡಿದೆ. ಹೀಗೆ ಫ್ಯೂಡಲ್ ಇದರಲ್ಲಿ ಅಂತ ನಾವು ತಪ್ಪಾಗಿ ಗ್ರಹಿಸಿದವರಲ್ಲಿಯೂ ಅನೇಕ ಮಾನವೀಯ ಗುಣಗಳು ಇರ್ತದೆ, ಖಂಡಿತ ಇರ್ತದೆ. ಅದು ನಾನು ನೋಡಿದ್ದೇನೆ. ಸಗಟಾಗಿ ವಿಂಗಡಿಸಲಿಕ್ಕಾಗೋದಿಲ್ಲ. ಇವರು ಪ್ರಗತಿಪರರು, ಇವರು ಎಡಪಂಥೀಯರು, ಅಥವಾ ಇವರು ಬಲಪಂಥೀಯರೆಲ್ಲ ಒಳ್ಳೆಯವರೇ, ಎಡಪಂಥೀಯರು ಕೆಟ್ಟವರು, ಈ ರೀತಿ ಯಾರನ್ನೂ ಹೇಳಲಿಕ್ಕಾಗಲ್ಲ. ಎಲ್ಲರ ಅನುಭವವಾಗಿದೆ. ಒಟ್ಟಂದದಲ್ಲಿ ಹೇಳುವುದಿದ್ದರೆ ಕಾಂತಾವರ ನನಗೆ ತೃಪ್ತಿ ಕೊಟ್ಟಿದೆ, ನನ್ನ ಬದುಕು ಸಾರ್ಥಕ ಅಂತ ಅನಿಸಿದೆ. ಅನೇಕರು ನನ್ನನ್ನು ಪ್ರಶ್ನಿಸುವುದುಂಟು, ನೀವು ಇಲ್ಲೆಲ್ಲ ಮಾಡಿದ ಸಂಘಟನೆ ಅಥವಾ ಇದನ್ನೆಲ್ಲ ಬೆಂಗಳೂರಲ್ಲಿದ್ದರೆ ಇದಕ್ಕಿಂತ ಹೆಚ್ಚು ಮಾಡ್ಬೋದು. ಖಂಡಿತ ಸಾಧ್ಯ ಇಲ್ಲ. ನಾನು ಕಾಂತಾವರಕ್ಕೆ ಒದಗಿ ಬಂದದ್ದರಿಂದ ನನ್ನನ್ನು ಕಾಂತಾವರ ಬೆಳೆಸಿತು. ಕಾಂತಾವರನ್ನು ನಾನು ಬೆಳೆಸಿದ್ದಾರೆ ಅಂತ ಜನ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಮತ್ತು ನನ್ನದು ಇಡೀ ನಾನೊಂದು ಪದ್ಯವೇ ಬರೆದಿದ್ದೇನೆ, ಆಯ್ಕೆ ಇಲ್ಲದ ಆಯ್ಕೆ ಅಂತ. ನನ್ನ ಹೆಂಡತಿಯನ್ನು ಬಿಟ್ಟು ಬಾಕಿ ಯಾವ ಆಯ್ಕೆಯೂ ನನಗಿದ್ದಿಲ್ಲ. ವಿದ್ಯಾಭ್ಯಾಸದಲ್ಲಿ ಆಯ್ಕೆ ಇದ್ದಿಲ್ಲ, ಅಪ್ಪ ಅಮ್ಮನನ್ನು ಆಯ್ಕೆ ಹೇಗೂ ಮಾಡಲಿಕ್ಕಾಗೋದಿಲ್ಲ, ವೃತ್ತಿಯಲ್ಲಿ ಆಯ್ಕೆಯೇ ಅಂತೂ ಇದ್ದಿಲ್ಲ ನನಗೆ. ಆನಂತರ ಕಾಂತಾವರದಂಥ ಒಂದು ಹಳ್ಳಿಗೆ ಬರ್ತೇನೆ ಅಂತ ಕನಸೇ ಇದ್ದಿಲ್ಲ. ಆಯ್ಕೆ ಇಲ್ಲದ ಆಯ್ಕೆಗಳು ಸಮೇತ ನನ್ನ ಬದುಕನ್ನು ತುಂಬಿಕೊಂಡು ನನಗೆ ಅದರ ಸಮೃದ್ಧಿಯನ್ನು ತಂದಿದ್ದೇವೆ. ಆ ನೆಮ್ಮದಿ ಉಂಟು. ಹಾಗಾಗಿ ನಾನು ಪ್ರೀತಿಸುತ್ತೇನೆ ದೇವರನ್ನು ಅಂತ ಒಂದು ಪದ್ಯ ಬರೆದಿದ್ದೇನೆ. ಹಂಪಾನ ಯಾವುದೋ ಪುಸ್ತಕಕ್ಕೆ ಅದನ್ನು ಮೊದಲು ಇದನ್ನಾಗಿ ಬಳಸಿಕೊಂಡಿದ್ದಾರೆ, ದೇವರನ್ನು. ಯಾಕೆ ಅಂದರೆ ಅದನ್ನು ಈಗ ಪದ್ಯ ಬಾಯ್ಪಾಠ ಬರೋದಿಲ್ಲ ನನಗೆ ಯಾವುದು. ನಾನು ಪ್ರೀತಿಸ್ತೇನೆ ನನ್ನ ಬೈಕನ್ನು ಅಂತಲೂ ಬರೆದಿಲ್ಲ, ಒಂದು 7-8 ಸಾಲುಗಳು. ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನು ಪ್ರೀತಿಸಬೇಕು. ಇಲ್ಲಿ ಹಾಗಲ್ಲ. ಕಾಂತಾವರ ಅಂತ ಹೇಳಿದರೆ ನನ್ನ ಹುಟ್ಟೂರಿಗಿಂತಲೂ ಹೆಚ್ಚು ಈಗ ನನ್ನ ಆತ್ಮೀಯವಾದ ಭೂಮಿ, ನನ್ನ ಕಾರ್ಯಭೂಮಿ ಅಂತ ಆಗಿದೆ. ಅದು ಸಂತೋಷ ಇದೆ.